ಅಣ್ಣ ಎಲ್ಲ ಫೋಟೋ ಸೈಡ್ಗೆ ಹೋಗಿ. ಹಲೋ, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತ ಸನ್ಮಾನ್ಯ ಶ್ರೀ ಎಸ್ ಪೊನ್ನಣ್ಣನವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ ಮಿತ್ರರು ನೌಕರರು ಎದ್ದು ಕೊಡ್ರಿ. ಸಾರಿ ಕಡೆ ಸರ್ 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 ಈ ಕಡೆ ಸರ್. ನ್ಯಾಯಯುತವಾದಂತ ಬೇಡಿಕೆಗಳ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿ ನಮ್ಮ ಸಮಸ್ಯೆಗಳನ್ನು ತಾವು ಪರಿಹಾರ ಕಂಡುಕೋಬೇಕು ಅಂತ ಹೇಳಿ ಸನ್ಮಾನ್ಯ ಕನ್ನಡ ಸರ್ಗೆ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್ ಈ ಸೈಡು ಸರ್ ಸ್ವಲ್ಪ ಹಿಂದೆ ಸರ್ ಈ ಕಡೆ ಸರ್, ಈ ಕಡೆ. ಥ್ಯಾಂಕ್ ಯು ಸರ್. ಓಕೆ. ನಮ್ಮ ಬೇಡಿಕೆಗಳು ಬಡವರ ಬಂಧು ಮುಖ್ಯಮಂತ್ರಿಗಳಿಗೆ ಮಾನ್ಯ ಪೊನ್ನಣ್ಣ ಸರ್ ಅವರಿಗೆ, ನಮ್ಮ ಬೇಡಿಕೆಗಳು ನಮ್ಮ ನ್ಯಾಯಯುತ ಬೇಡಿಕೆಗಳು ಪಿಂಚಣಿ ಸೌಲಭ್ಯ ಜಲ್ಲಿಯವರೆಗೆ ಹೋರಾಟ, ಪಿಂಚಣಿ ಸೌಲಭ್ಯ ಪೊನ್ನಣ್ಣ ಸರ್ ಈಗಾಗಲೇ ಅಧ್ಯಕ್ಷರು ತಮ್ಮ ಜೊತೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕರು ಮಾನ್ಯ ಎಸ್ ಪೊನ್ನಣ್ಣನವರು ಈಗಾಗಲೇ ಬಂದು ಇಲ್ಲಿ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮಲ್ಲಿ ಇರ್ತಕ್ಕಂಥ ನೋವನ್ನು ಅವರು ಅರಿತುಕೊಂಡು ಅವರು ಈ ಮೊದಲೇ ನಮಗೆ ಹೇಳಿದರು, ಇಲ್ಲಿ ಏನು ಅವೈಜ್ಞಾನಿಕತೆಗಳಿದೆ, ಏನು ಈ ಹಿರಿಯ ಅಧಿಕಾರಿಗಳು ಕೆಲವರು ಸರ್ಕಾರದ ಆದೇಶ ಇಲ್ಲದೇ ಇದ್ದರೂ ಕೂಡ ಕೆಲವು ಅವೈಜ್ಞಾನಿಕ ಆದೇಶಗಳಾಗಿದೆ. ಆದ್ದರಿಂದ ನೌಕರರು ಏನು ನಿರಂತರವಾಗಿ ದಶಕಗಳಿಂದ ಕಣ್ಣೀರಿನಲ್ಲಿದ್ದಾರೆ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಅವರು ಮಾಡ್ತೀನಿ ಅಂತ ಹೇಳಿದರು. ನಮಗೂ ಮತ್ತು ಸರ್ಕಾರಕ್ಕೂ ಸೇತುವೆಯಾಗಿ ನಿಂತು ಸರಿಪಡಿಸ್ತೀನಿ ಅಂತ ಮಾತನ್ನ ಅದು ಇವತ್ತು ಉಳಿಸ್ಕೊಂಡಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಯಾಕೆಂತ ಹೇಳಿದರೆ ಇಲ್ಲಿ ಬಂದು ನಮಗೆ ಮಾತು ಕೊಟ್ಟು ಅರ್ಧ ಗಂಟೆಯಲ್ಲಿ ಅವರು ನಮಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆಯನ್ನು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಕೊಟ್ಟರು. ಅಲ್ಲಿ ಮುಖ್ಯಮಂತ್ರಿಗಳು ಕೂಡ ತುಂಬ ತಾಳ್ಮೆಯಿಂದ ನಮ್ಮ ಎಲ್ಲ ವಿಚಾರಗಳನ್ನು ಅಧ್ಯಕ್ಷರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದರು. ಈಗ ನಮ್ಮ ಕಾನೂನು ಸಲಹೆಗಾರರು ಶಾಸಕ ಪೊನ್ನಣ್ಣನವರು ಈಗ ಸದ್ಯದಲ್ಲೇ ಅಧಿಕಾರಿಗಳ ಜೊತೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಸಭೆಯನ್ನು ಕರೆದು ಮತ್ತು ನಮ್ಮನ್ನು ಕೂಡ ಆ ಸಭೆಗೆ ಆಹ್ವಾನಿಸಿ ನಾವೆಲ್ಲ ಕೂತು ಚರ್ಚೆ ಮಾಡಿ ಅದಕ್ಕೊಂದು ಅಂತಿಮವಾದಂತಹ ಒಂದು ತೀರ್ಮಾನ, ಆ ಅವೈಜ್ಞಾನಿಕತೆಗಳನ್ನು ದೂರ ಮಾಡಿ ವೈಜ್ಞಾನಿಕವಾದಂಥ ನಿರ್ಧಾರಗಳು. ಯಾಕಂತ ಹೇಳಿದರೆ ಈಗ ನೋಡಿ, ನಮಗೆ ಇದೆ ರಾಜ್ಯ ದಿನಗಳು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ನಮಗಿರ್ತಕ್ಕಂಥ ಬೇಡಿಕೆಗಳು ಏನು, ನಿವೃತ್ತಿ 10, 30, 40 ವರ್ಷ ಕೆಲಸ ಮಾಡ್ತಕ್ಕಂಥದ್ದು, ನಿವೃತ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸೌಲಭ್ಯ ಸಿಗದೇ ಇರತಕ್ಕಂಥದ್ದು, ಕನಿಷ್ಠ ಪಕ್ಷ ಪಿಂಚಣಿ ಸೌಲಭ್ಯ, ವಿಮೆ ಸೌಲಭ್ಯ, ಇಂಥ ಸೌಲಭ್ಯಗಳು ಸಿಗದೇ ಇರತಕ್ಕಂಥದ್ದು ಏನು ಇವತ್ತು ಏನು ಕಾರ್ಮೋಡ ಇದೆ. ಈ 30-35 ವರ್ಷ ಕೆಲಸ ಮಾಡಿದಂಥ ರಾಜ್ಯಕ್ಕೋಸ್ಕರ, ಈ ಸರ್ಕಾರಕ್ಕೋಸ್ಕರ ಕೆಲಸ ಮಾಡಿದಂಥವರು ಕರ್ನಾಟಕ ರಾಜ್ಯಕ್ಕೆ ಈ ದೇಶದಲ್ಲಿ ತುಂಬ ಒಳ್ಳೆಯ ಹೆಸರಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಮತ್ತು ಎಲ್ಲ ನಮ್ಮ ಇಲಾಖೆಗಳಲ್ಲೂ ಒಳ್ಳೆಯ ಉತ್ತಮವಾದಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ಯಾರು ಕಾರಣ? ಈ ನೌಕರರ ಕಾರಣ ಇದ್ದಾರೆ. 30-35 ವರ್ಷ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ನೌಕರರ ಕಾರಣ ಇದ್ದಾರೆ. ಅವ್ರಿಗೆ ಒಂದು ಮಲತಾಯಿ ಮಕ್ಕಳು ಅಂತಕ್ಕಂಥ ಭಾವನೆ ಬರಕೂಡ್ದು ಅಂತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿದೆ. 2014ರಲ್ಲೇ ಅವರು ಆದೇಶ ಮಾಡಿದರೂ ಸರಿ ಹೋಗಬೇಕಿತ್ತು, ಕಾರಣಾಂತರದಿಂದ ಸರಿ ಹೋಗಲಿಲ್ಲ. ಆದರೆ ಈಗ ಶಾಸಕ ಪೊನ್ನಣ್ಣನವರ ನೇತೃತ್ವದಲ್ಲಿ ಎಲ್ಲ ಸರಿ ಹೋಗ್ತಾ
ಮಾಡ್ತದೆ ಅಂತಕ್ಕಂಥ ನಂಬಿಕೆ ನಮ್ಮ ಸಂಘಟನೆಗಿದೆ. ಸರ್ ಇವರು ಶಾಸಕರು ಪನ್ನಣ್ಣವರು ಬಂದು ಭರವಸೆ ಕೊಟ್ಟು ಮತ್ತು ಮನವಿ ಎಲ್ಲ ತೊಗೊಂಡೋದ್ರು ಮತ್ತು ತಾವೆಲ್ಲ ಹಿರಿಯ ಮುಖಂಡರು ಇದ್ದೀರೋ ಸಿದ್ದರಾಮಯ್ಯ ಅವರು ಮತ್ತು ಪನ್ನಣ್ಣವ್ರ ಹತ್ರ ಮತ್ತೆ ಮಾತಾಡಿದಿರಾ, ಮತ್ತೆ ರಿಪಿಟೇಷನ್ ಪ್ರಶ್ನೆ ಅಂತಲ್ಲ, ಈ ಬೇಡಿಕೆಗಳು ಇನ್ನೂ ಎಷ್ಟು ದಿನಗಳು ಏನಾದರೂ ಶಾರ್ಟ್ ಪೀರಿಯಡಲ್ಲಿ ಆಗುತ್ತೆ, ಇನ್ನು ಭಾಳಷ್ಟು ಲೇಟ್ ಆಗುತ್ತಾ, ಹೇಗೆ ಸರ್ ಇದು ಬೇಡಿಕೆಗಳು? ಈಗ ನೋಡಿ, ಇಲ್ಲಿ ಏನಾಗಿದೆ, ಈ ಬೇಡಿಕೆಗಳು ನಮ್ಮದು ಕನಿಷ್ಠ ಬೇಡಿಕೆಗಳು. ಇದು ಏನು ವೈಜ್ಞಾನಿಕವಾಗಿ ನಮಗೇನು ಸಿಕ್ಕಬೇಕು ಅಷ್ಟೇ ಮಾತ್ರ ಇದೆ ಹೊರತು ನಾವು ಬೇರೆ ಏನು ಬೇಡಿಕೆಗಳನ್ನ ಇಟ್ಟಿಲ್ಲ. ಒಂದು. ಎರಡನೇದು, ಕೆಲವು ಅವೈಜ್ಞಾನಿಕ ನಿರ್ಧಾರಗಳು, ಇದು ಸರ್ಕಾರದ ಆದೇಶ ಇಲ್ಲದೇನೆ ಅಥವಾ ಸಂಬಂಧಪಟ್ಟಂಥ ಮಂತ್ರಿಯ ಆದೇಶ ಇಲ್ಲದೇನೆ ಯಾವುದೋ ಒಬ್ಬ ಹಿರಿಯ ಅಧಿಕಾರಿ ತಗೊಂಡಿರ್ತಕ್ಕಂಥ ತಪ್ಪು ನಿರ್ಧಾರಗಳು. ಇದನ್ನೆಲ್ಲ ಈಗ ಮಾನ್ಯ ಎಸ್ ಪೊನ್ನಣ್ಣನವರು ಅವರು ಮುಖ್ಯಮಂತ್ರಿಗಳಿಗೆ ಮತ್ತು ಈ ಸರ್ಕಾರಕ್ಕೆ ಕಾನೂನು ಸಲಹೆಗಾರರಾಗಿರೋದ್ರಿಂದ ಈ ಅಧಿಕಾರಿಗಳು ಏನು ತಪ್ಪನ್ನು ಮಾಡಿದ್ದಾರೆ ಅದನ್ನು ಸರಿಯಾಗಿ ತಿದ್ದುತಕ್ಕಂಥ ಕೆಲಸ ಅದಕ್ಕೆ ಹೆಚ್ಚು ಸಮಯ ಹಿಡಿಲಿಕ್ಕಿಲ್ಲ, ಅದು ಅತಿ ಶೀಘ್ರದಲ್ಲೇ ಆಗ್ತದೆ ಅಂತಕ್ಕಂಥ ನಂಬಿಕೆ ನಮಗಿದೆ. ನಮಗೆ ಈ ನಾಡಿನ ಮುಖ್ಯಮಂತ್ರಿ ಮೇಲೆ ಮತ್ತು ಶಾಸಕ ಎ ಎಸ್ ಪೊನ್ನಣ್ಣನ ಮೇಲೆ ಯಾಕೆ ನಂಬಿಕೆ ಇದೆ ಅಂತ ಹೇಳಿದರೆ, ಇವತ್ತಿನ ತನಕ ಅವರು ನುಡಿದಂತೆ ನಡೆದಿದ್ದಾರೆ. ಮತ್ತು ಇವತ್ತು ಕೂಡ ನಾವು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತುಂಬ ತಾಳ್ಮೆಯಿಂದ ನಮ್ಮ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಅವರು ಪರಿಹಾರ ಶೀಘ್ರದಲ್ಲಿ ಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ನಮಗೆ. ಓಕೆ ಸರ್, ಥ್ಯಾಂಕ್ ಯು ಸರ್.